ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ನಾನಿವತ್ತು ಸಾಯಂಕಾಲ ಸ್ವಾಮಿನಾರಾಯಣ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀನಿ. ನಾನಿರೋದು ಗುಜರಾತಲ್ಲಿ. ಹಾಗಾಗಿ ನಾನು ಗುಜರಾತಲ್ಲಿ ದೇವಸ್ಥಾನ ತುಂಬ ಚೆನ್ನಾಗಿರುತ್ತೆ, ಅದನ್ನು ತೋರಿಸ್ತಾ ಇದ್ದೀನಿ. ಇವಾಗ ನೋಡಿ, ಇಲ್ಲಿ ದ್ವಿಶತಾಬ್ದ ಮಹೋತ್ಸವ ಅಂತ. ಸ್ವಾಮಿನಾರಾಯಣ ಅಂದರೆ ಇದು ಕೃಷ್ಣ. ನಾವು ಅಲ್ಲಿ ಕರ್ನಾಟಕದಲ್ಲಿ ಕೃಷ್ಣ ಅಂತ ಕರಿತೀವಿ, ಇಲ್ಲಿ ಸ್ವಾಮಿನಾರಾಯಣ ಅಂತ ಕರಿತೀವಿ. ಸ್ಟೇಟ್ ಬಂದು ಗುಜರಾತು, ತಾಲೂಕು ಬಂದ್ಬಿಟ್ಟು ನಡಿಯಾದು, ಡಿಸ್ಟ್ರಿಕ್ಟ್ ಬಂದು ಕೇವಡ ಅಂತ. ಇಲ್ಲಿ ನೋಡಿ, ಸ್ವಾಮಿನಾರಾಯಣ ದೇವಸ್ಥಾನದ್ದು ದ್ವಿಶತಾಬ್ದ ಮಹೋತ್ಸವ ಅಂದರೆ 200 ವರ್ಷ ಈ ದೇವಸ್ಥಾನಕ್ಕೆ ಪೂರ್ಣ ಆಗಿದೆ. ಸ್ಥಾಪನೆಯಾಗಿ 200 ವರ್ಷ ಕಂಪ್ಲೀಟ್ ಆಗಿದೆ. 1824ರಿಂದ ಅಪ್ ಟು 2024ವರೆಗೂ 200 ವರ್ಷ ಇದು ದ್ವಿಶತಾಬ್ದ ಅಂದರೆ 200 ವರ್ಷ ಕಂಪ್ಲೀಟ್ ಆಗಿದೆ. ಹಾಗಾಗಿ ನಾನು ಇದನ್ನು ತೋರಿಸ್ತಾ ಇದ್ದೀನಿ. ದೇವಸ್ಥಾನನ ಒಳಗಡೆ ಹೋಗೋಕ್ಕಾಗ್ತಾ ಇಲ್ಲ, ಯಾಕಂದರೆ ತುಂಬ ಕ್ರೌಡ್ ಇದೆ. ಹಾಗಾಗಿ ನಾನು ಹೊರಗಡೆಯಿಂದ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ದೇವಸ್ಥಾನ ಒಳಗಡೆ ಹೆಂಗಿದೆ ಅಂತ ತೋರಿಸ್ತೀನಿ. ಇದು ಹೊರಗಡೆದು ಮುಖ್ಯ ದ್ವಾರ ಆಗಿದೆ. ಇದು ಮೇನ್ ಬಂದು ಎಂಟ್ರನ್ಸು. ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಕುದುರೆ ಮೇಲೆ ಕುತ್ಕೊಂಡಿರೋದು ಅದೇ ಸ್ವಾಮಿನಾರಾಯಣ ಮೂರ್ತಿ. ಇದು ನೋಡಿ, ಒಳಗಡೆ ದೇವಸ್ಥಾನ ಈ ಥರ ಇದೆ. ಈ ಪೀಠದ ಅಧಿಕಾರಿ ಬಂದ್ಬಿಟ್ಟು ಶ್ರೀ ಲಕ್ಷ್ಮೀ ನಾರಾಯಣ ದೇವ್. ಇದು ನೋಡಿ, ಒಳಗಡೆ ದೇವಸ್ಥಾನ ಈ ಥರ ಇದೆ. ನಾನು ಇನ್ನೊಂದು ಲಾಗಲ್ಲಿ ನಾನು ಒಳಗಡೆ ದೇವಸ್ಥಾನ ಹೆಂಗಿದೆ ಅಂತ ತೋರಿಸ್ತೀನಿ. ನೋಡಿ, ಎಲ್ಲನೂ ಬಂಗಾರದಲ್ಲಿದೆ. ಅದು ದೇವಸ್ಥಾನ ಒಳಗಡೆ ಕೃಷ್ಣನ ದೇವಸ್ಥಾನ ತುಂಬ ಚೆನ್ನಾಗಿದೆ. ಇದು ತುಂಬ ಪುರಾತನವಾದದ್ದು ದೇವಸ್ಥಾನ ಆಗಿದೆ. 200 ವರ್ಷ ಇದು ಕಂಪ್ಲೀಟ್ ಆಗಿದೆ. ಇದು 7 ದಿನ. ಇವರೇ ನೋಡಿ, ಲಕ್ಷ್ಮೀನಾರಾಯಣ ದೇವ್ ಅಂತ. ಇವರು ಪೀಠದ ಅಧಿಕಾರಿಗಳು. ಇವಾಗ ಇದು ನೋಡಿ, ಜಾತ್ರೆ ಎಂಟ್ರನ್ಸ್. ಇದು ಒಳಗಡೆ ದೇವ್ರದ್ದು ಪವಾಡ ಏನೇನು ಮಾಡಿದ್ದಾರೆ ಸ್ವಾಮಿನಾರಾಯಣ, ಅದರದ್ದೆಲ್ಲನೂ ಮೂರ್ತಿ ಮತ್ತು ಅವ್ರದ್ದು ಬಗ್ಗೆ ಅವರು ಉಪಯೋಗಿಸುವಂಥ ವಸ್ತು ಅದನ್ನೆಲ್ಲ ಇಟ್ಟಿದ್ದಾರೆ ಅಲ್ಲಿ ಒಳಗಡೆ. ನಾನು 1 by 1 ಡೈಲಿ ಲಾಗಲ್ಲಿ ತೋರಿಸ್ಕೊಂಡು ಹೋಗ್ತಾ ಇರ್ತೀನಿ. ನೋಡಿ, ಒಳಗಡೆ ಹೋಗ್ತಾ ಇದ್ದೀವಿ ನಾವು. ಇಲ್ಲಿ ಸ್ಟಾಲ್ ಥರ ಮಾಡಿದ್ದಾರೆ. ಒಳಗಡೆ ಎಲ್ಲ ಚಿಕ್ಕ ಚಿಕ್ಕದು ಅಂಗಡಿಗಳು ಮತ್ತು ಆರ್ಗ್ಯಾನಿಕ್ ಎಲ್ಲನೂ ಒಳಗಡೆ, ಆರ್ಗ್ಯಾನಿಕ್ ವಸ್ತುಗಳೆಲ್ಲನೂ ಒಳಗಡೆ ಸಿಗುತ್ತೆ ಇಲ್ಲಿ. ಇಲ್ಲಿ ನೋಡಿ, ವೆಂಕಟರಮಣಂದು ಮುಕುಟ ಮಾಡಿದ್ದಾರೆ, ಅಂದರೆ ಕಿರೀಟ ಥರ ಲೈಟಿಂಗಲ್ಲಿ. ಎಷ್ಟು ಚೆನ್ನಾಗಿದೆ ನೋಡಿ. ಇದು ನೋಡಿ, ದೇವಸ್ಥಾನ ಒಳಗಡೆ ಈ ಥರ ಇದೆ. ಇದು ಸುಮ್ಮನೆ ಒಂದು ಡೆಮೋ ಇಟ್ಟಿದ್ದಾರಲ್ಲಿ ರಟ್ಟಲ್ಲಿ. ಅದು ನಾನು ಹೊರಗಡೆಯಿಂದ ವಿಡಿಯೋ ಮಾಡ್ಕೊಂಡು ಅದು ಕ್ಲಿಪ್ ಹಾಕ್ತಾಯಿದ್ದೀನಿ. ಒಳಗಡೆ ದೇವಸ್ಥಾನ, ರಿಯಲ್ ದೇವಸ್ಥಾನ ಈ ಥರ ಇದೆ ನೋಡಿ. ಮೇಲೆ ಎಲ್ಲ ಗೋಲ್ಡ್ಗಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೆಲ್ಲ ಗೋಲ್ಡ್ದು. ಒಳಗಡೆ ದೇವಸ್ಥಾನದಲ್ಲಿ ಇದೇ ಥರ ಇದೆ ಸೇಮು. ಇದು ಸ್ವಾಮಿನಾರಾಯಣ ಮೂರ್ತಿ ನೋಡಿ, ಫೋಟೋದಲ್ಲಿದೆ ನೋಡಿ. ಇದು ಒಳಗಡೆ ಎಲ್ಲ ಕಥಾ ನಡೀತಾ ಇದೆ. ಅಲ್ಲಿ ಕೃಷ್ಣಂದು ಕಥಾ ನಡೀತಾ ಇದೆ, ಸ್ವಾಮಿನಾರಾಯಣದು. ತುಂಬ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ದಾರೆ. ಅಲೌಕಿಕ ಅಕ್ಷರ ಭವನ ನೋಡಿ. ಅದು ನೋಡಿ, ಅದು ಎಷ್ಟು ಚೆನ್ನಾಗಿ ಮಾಡಿರ್ತಿದ್ದಾರೆ ನೋಡಿ. ಸ್ವಾಮಿನಾರಾಯಣ ಇದೆ ನೋಡಿ, ಕೃಷ್ಣ ಇದು. ಇಲ್ಲಿ ಸ್ವಾಮಿನಾರಾಯಣ ಅಂತ ಕರೀತಾರೆ ನೋಡಿ, ಎಷ್ಟು ಚೆನ್ನಾಗಿದೆ. ಹಂಗೇ ಒಳಗಡೆ ನಾವು ಜಾತ್ರೆ ಥರ ಒಂಥರ
ನೋಡಿ ಒಳಗಡೆ ಎಲ್ಲ ಆಟ ಸಾಮಾನು ಎಲ್ಲನೂ ಬಂದಿದೆ, ಅದೆಲ್ಲ ತೋರಿಸ್ತಾ ಇದ್ದೀನಿ. ಒಳಗಡೆ ಇನ್ನೂ ಹೋಗಿಲ್ಲ ನಾವು, ಹೊರಗಡೆನೇ ಇದ್ದೀವಿ. ಇದು ನೋಡಿ ಕಥಾ પધારેલા સાંખ્યોની માતાઓનું પણ પત્રથી સ્વાગત અને સન્માન કરીએ છીએ. એ જ રીતે અવતારોના પૂજનના યજમાન શ્રી તથા ઠાકોરજી તથા સંતભક્તો માટે ફૂલહારના દૈનિકના યજમાન શ્રી કૌશિકભાઈ તથા શિલ્પાબેન પટેલ ಎಷ್ಟು ಚೆನ್ನಾಗಿದೆ ಹೊರಗಡೆಯಿಂದ. ನೋಡಿ ಸ್ವಾಮಿನಾರಾಯಣದು ನೋಡಿ. ಇಲ್ಲಿ ಗೀರ್ ಗಾಯ್ ಜಾಸ್ತಿ ಇರೋದ್ರಿಂದ ಇಲ್ಲಿ ಗುಜರಾತಲ್ಲಿ ಹೈಯೆಸ್ಟು ಹಸುಗೆ ತುಂಬ ಪ್ರಾಮುಖ್ಯತೆ ಕೊಡ್ತಾರೆ. ನೋಡಿ ಹಸುವಿಂದನೇ ಫಸ್ಟ್ ಸ್ಟಾರ್ಟಿಂಗ್ ಇಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ನೋಡಿ ಜಾತ್ರೆಯಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಹಸುಗೆ ಮೇವು ಕೊಡ್ತಾ ಇದ್ದಾರೆ ಒಳಗಡೆ. ಅದನ್ನು ತಗೊಂಡು ಎಷ್ಟು ಜನ ಬರ್ತಾರೋ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ, ರಾತ್ರಿ ಎಲ್ಲಿವರೆಗೂ ಬಂದಾಗುತ್ತೋ ಅಲ್ಲಿವರೆಗೂ ಹಸುಗೆ ಎಷ್ಟು ಜನ ಬರ್ತಾರೋ ಅವ್ರ ಹತ್ರ ಎಲ್ಲರ ಹತ್ರ ಹಸುಗೆ ಮೇವು ಕೊಡ್ತಾರೆ. ಅದನ್ನು ಹಾಕ್ಕೊಂಡು ಅದಕ್ಕೆ ಹಾಕಿ ನಾವು ಮುಂದೆ ಹೋಗ್ಬೇಕು ಒಳಗಡೆ. ಆ ಥರ ಸಿಸ್ಟಮ್ ಮಾಡಿದರೆ ಚೆನ್ನಾಗಿದೆ ಅಲ್ವಾ. ಇಲ್ಲಿ ಗೀರ್ ಗಾಯ್ ತುಂಬ ಜಾಸ್ತಿ ಇದೆ ಗುಜರಾತಲ್ಲಿ. ಇಲ್ಲಿ ಸ್ವಲ್ಪ ಹಸು ಬಗ್ಗೆ ಎಲ್ಲನೂ ಮಾಹಿತಿ ಕೊಡ್ತಾಯಿದ್ರು. ಅಂದರೆ ಆರ್ಗ್ಯಾನಿಕ್ಕಾಗಿ ಬಳಸೋದೆಲ್ಲನೂ ಹೇಳ್ತಾಯಿದ್ರು. ಅಲ್ಲಿ ನಾವು ಜಾಸ್ತಿ ಹೊತ್ತು ಕೂತ್ಕೊಂಡಿಲ್ಲ. ಇಲ್ಲಿ ಆರ್ಗ್ಯಾನಿಕ್ಕಾಗಿ ಎಲ್ಲನೂ ಬೆಳೆದಿದ್ದಾರೆ. ಅಂದರೆ ಸಾವಯವ ಗೊಬ್ಬರದಿಂದ ಹೀರೆಕಾಯಿ ಅಂತ, ಹೀರೆಕಾಯಿ, ಗವಾರಿ, ಚೌಳಿಕಾಯಿ, ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದ್ದಾರೆ. ಇದು ಒಳಗಡೆನೆ ಜಾತ್ರೆ ಒಳಗಡೆನೆ ಈ ಥರ ಒಂದು ಆರ್ಗ್ಯಾನಿಕ್ಕಾಗಿ ಮಾಡಿದ್ದಾರೆ. ಅಲ್ಲಿ ಸಾವಯವ ಗೊಬ್ಬರ ಹಾಕಿ ಹಸುದು ಅದರಿಂದನೇ ಇದನ್ನೆಲ್ಲನೂ ಕ್ರಿಯೇಟ್ ಮಾಡಿದ್ದಾರೆ ಒಳಗಡೆನೆ ಜಾತ್ರೆಯಲ್ಲಿ. ನೋಡಿ ಜೋಳ ಹಾಕಿದ್ದಾರೆ, ಮಕ್ಕೈ ಹಾಕಿದ್ದಾರೆ, ಅಂದರೆ ಮೆಕ್ಕೆಜೋಳ ಹಾಕಿದ್ದಾರೆ ಒಳಗಡೆ ಎಲ್ಲ, ಸಜ್ಜೆ ಹಾಕಿದ್ದಾರೆ ಇಲ್ಲಿ. ಇದು ಒಳಗಡೆ ಎಲ್ಲ ನೋಡಿ ಗುಜರಾತಿದು ಈ ಥರ ಇರುತ್ತೆ ಲಿಪಿ. ನೋಡಿ 200 ವರ್ಷ ಇದು ಕಂಪ್ಲೀಟ್ ಆಗಿದೆ. ಇದೆಲ್ಲ ನೋಡಿ ಮಣ್ಣಿಂದ ಮಾಡಿರೋದು. ಇದೆಲ್ಲ ಇದೇ ಥರ ಡೆಕೋರೇಟ್ ಮಾಡಿದ್ದಾರೆ ಎಲ್ಲ ಹತ್ರನೂ. ಇದು ಒಳಗಡೆ ಎಷ್ಟು ಚೆನ್ನಾಗಿದೆ ನೋಡಿ. ತರಕಾರಿ ನೋಡಿ ಎಷ್ಟು ಚೆನ್ನಾಗಿ ಲಾರಿಲಿ ತೊಗೊಂಡು ಬರ್ತಾ ಇದ್ದಾರೆ, ಹೊತ್ತು ತಳ್ಳೋ ಗಾಡಿಯಲ್ಲಿ. ಇಲ್ಲಿ ಲಾರಿ ಅಂತ ಹೇಳ್ತಾರೆ ಅದಕ್ಕೆ. ನೋಡಿ ಫುಲ್ ಪರಿವಾರ ಕೂತ್ಕೊಂಡಿದೆ, ಅದ್ರ ಮುಂದೆ ಹಸು ಇದೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ನೋಡಿ ಬಾವಿ ಎಲ್ಲ ಮಾಡಿದ್ದಾರೆ, ಅದ್ರ ಮೇಲೆ ಪಾರಿವಾಳ ಕೂರಿಸಿದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡಿ ನೋಡೋಕ್ಕೆ. ರಿಯಲ್ ಥರನೇ ಕಾಣಿಸ್ತಾ ಇತ್ತು. ಹಸು ಎತ್ತೆಲ್ಲನೂ ರಿಯಲ್ ಥರ ಕಾಣಿಸ್ತಾ ಇತ್ತು. ನೋಡಿ ಅಲ್ಲಿ ತೊಟ್ಲಿಟ್ಟಿದ್ದಾರೆ, ಅದರೊಳಗಡೆ ಮಗು ಹಾಕಿದ್ದಾರೆ. ಮೇಲೆ ನೋಡಿ ಗುಡಿಸ್ಲು, ಊರ ಹತ್ರ ಇರುತ್ತಲ್ಲ ಹಳ್ಳಿ ಮನೆ, ಆ ಥರ ಮಾಡಿದ್ದಾರೆ. ಅದರೊಳಗಡೆ ಒಂದು ರಿಯಲ್ ಹಸು ಕೂರಿಸಿದ್ದಾರೆ ಒಳಗಡೆ. ನೋಡಿ ಇದು ಎಲ್ಲನೂ ಸಾವಯವ ಗೊಬ್ಬರದಿಂದ ಆರ್ಗ್ಯಾನಿಕ್ಕಾಗಿ ಬೆಳೆದಿರುವಂಥ ಬೆಳೆಗಳು. ಹಾಗೇನೆ ಒಳಗಡೆ ಹೋಗ್ತಾ ಇದ್ದೀವಿ ನಾವು. ತುಂಬ ದೊಡ್ಡದಿದೆ ಇದು. ಒಂದು 200 ಎಕರೆಯಲ್ಲಿ ಇದನ್ನು ಮಾಡಿದ್ದಾರೆ ಈ ಥರ ಪ್ಲ್ಯಾನ್ನ. ಇಲ್ಲಿ ನೋಡಿ ಹಸು ಬಗ್ಗೆ ಎಲ್ಲನೂ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ನೋಡಿ ಸ್ವಾಮಿನಾರಾಯಣ ಮೂರ್ತಿನ ಹೆಂಗೆ ಕೂರಿಸಿದ್ದಾರೆ, ಚೆನ್ನಾಗಿದೆ ನೋಡಿ ಹಸು ನೋಡಿ.
10 ಗಂಟೆಗೆಲ್ಲ ಬಂದಾಗ್ತಾಯಿತ್ತು ಇದು. ಹಾಗಾಗಿ ನಾವು ಸ್ವಲ್ಪ ಅರ್ಧವರೆಗೂ ಹೋಗಿ ಅಷ್ಟೇ ರಿಟರ್ನ್ ಬಂದ್ಬಿಟ್ವಿ. ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನೆಕ್ಸ್ಟು ಪಾರ್ಟ್ನ ಹಾಕ್ತೀನಿ ನಾನು, ಸೆಕೆಂಡ್ ವಿಡಿಯೋ ಮಾಡಿ. ಇಲ್ಲಿ ನೋಡಿ ಚಿಕ್ಕದಾಗಿ ಸ್ವಾಮಿನಾರಾಯಣ ಮೂರ್ತಿನ ಇದು ನೋಡಿ ಚಿಕ್ಕದಾಗಿ ಜೀಪಲ್ಲಿ ಕೂರಿಸಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ. ಇದೇ ಥರ ಮೂರ್ತಿ ಒಳಗಡೆ ಇದೆ ಸ್ವಾಮಿನಾರಾಯಣದು. ಇಲ್ಲಿ ನೋಡಿ ನೋಡಿ ಇದನ್ನು ತೊಟ್ಲಲ್ಲಿ 4 ದೇವ್ರನ್ನ ಕೂರಿಸಿದ್ದಾರೆ. ಸ್ವಾಮಿನಾರಾಯಣ ದೇವ್ರನ್ನ ಮೂರ್ತಿನ ಕೂರಿಸಿದ್ದಾರೆ. ಇದು ನೋಡಿ ಸ್ವಾಮಿನಾರಾಯಣದು ಎಷ್ಟು ಚೆನ್ನಾಗಿ ನೀರಲ್ಲಿ ನಿಲ್ಲಿಸಿದ್ದಾರೆ. ಇದು ನೋಡಿ ಕೈ ಇಟ್ಟರೆ ಸೆನ್ಸರ್ ಮೇಲೆ ಇದು ಈ ಥರ ತಿರುಗುತ್ತೆ. ಸ್ವಾಮಿನಾರಾಯಣದು ಮೂರ್ತಿ ಕೂರಿಸಿದ್ದಾರೆ. ಕೈ ಇಟ್ಟ ತಕ್ಷಣ ಸೆನ್ಸರ್ ಮೇಲೆ ಅದು ತನ್ನಿಂದ ತಾನೇ ತಿರುಗುತ್ತೆ. ನಮ್ಮ ಮನೆಯವರು ಆ ಥರ ಕೈ ಇಟ್ಟು ನನ್ನ ಮಗಳು ಅವರು ತಿರುಗಿಸಿದ್ರು. ಇದೇ ಥರ ಒಳ್ಳೆ ವಿಡಿಯೋ ನೋಡೋಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ. ಇವರ ಅಧಿಗರ್ ಚಲೋ ಯೂಟ್ಯೂಬ್ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.